ಶ್ರೀ ವಿಷ್ಣು ವಿಶ್ವಧಿಮೂಲ ಮಾಯಾಲೂಲ ದೇವ ಸರ್ವೇಶ ಪುರಬ್ಬಮ್ಮನೆಂದು ಆವುದನ್ನು ಜನಂ ಕಾಣದೊಡ ಮರ್ತಿಹಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. ಡಿವಿಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ಶ್ರೀ ಬಸವ ಸಮಿತಿ ಕೆರೂರ ಇವರ ಆಶ್ರಯದಲ್ಲಿ ಶ್ರೀ ಶಿವಪ್ಪಯ್ಯನ ಮಠದ ಈ ಒಂದು ಬಸವ ಸಂಗಮ ಶಿವಾನುಭವ ಈ ಒಂದು ಮಹಾಮಂಟಪದಲ್ಲಿ 2ನೇ ದಿನದ ವಚನೋಪನ್ಯಾಸದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರು, ಗಣ್ಯ ವರ್ತಕರು, ನನ್ನ ಮಾರ್ಗದರ್ಶಕರು ಆದಂಥ ಕಂದಕೂರ್ ಸರ್ ಅವರೇ, ಇದುವರೆಗೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ, ಹಾಗೆ ಸ್ವಾಮಿ ವಿವೇಕಾನಂದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಹಿರಿಯರು, ಹಾಗೆ ನನ್ನ ಮಾರ್ಗದರ್ಶಕರಾದಂಥ ಮಾನ್ಯ ಶ್ರೀ ಡಿ.ಪಿ. ಅಮುಲ್ಜರಿ ಸರ್ ಅವರೇ, ಇಂತಹ ಶ್ರಾವಣ ಮಾಸದ ಪವಿತ್ರ ಕಾರ್ಯಕ್ರಮದ 2ನೇ ದಿನದ ಈ ಒಂದು ವಚನೋಪನ್ಯಾಸವನ್ನ ಆಲಿಸಲಿಕ್ಕೆ ಶ್ರದ್ಧೆಯಿಂದ ಆಗಮಿಸಿದಂಥ ಎಲ್ಲ ಕೆರೂರಿನ ಪಟ್ಟಣದ ಗೌರವಾನ್ವಿತ ಹಿರಿಯರೇ, ತಾಯಂದಿರೇ, ಎಲ್ಲ ಶರಣೆಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ಎನ್ನ ಬಾಗಿದ ತಲೆ, ಮುಗಿದ ಕೈಗಳಿಂದ ಶರಣಾರ್ಥಿಗಳು. ನಿನ್ನೆಯ ದಿನ ಜೀವ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಮಾನವ ಜನ್ಮ ಜೀವನದ ಸಾರ್ಥಕತೆಯನ್ನ ಪಡೆದುಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಜೀವನದ ಪರಮ ಗುರಿ ಆತ್ಮೋನ್ನತಿ ಅನ್ನುವಂಥದ್ದನ್ನ ನಾವು ಕಂಡಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಸಂತೋಷದಿಂದ, ಸಂಭ್ರಮದಿಂದ ಭಗವಂತ ನೀಡಿರುವಂಥ ಈ ಆನಂದಮಯವಾದಂಥ ಕ್ಷಣವನ್ನ ರಸಸ್ವಾದನೆಯಿಂದ ಕಳೆಯುವಂಥದ್ದು. ಎಷ್ಟೇ ಕಷ್ಟಗಳು ಬಂದ್ರು, ನೋವುಗಳು ಬಂದ್ರು, ಕಹಿ ಸಿಹಿ ಘಟನೆಗಳಾದ್ರೂ ಕೂಡ ನಾವೆಲ್ಲರೂ ಕೂಡ ಸಮಚಿತ್ತದಿಂದ, ಸಮಭಾವದಿಂದ ಬದುಕಿ ಒಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವಂತ ಅಪರೂಪದ ಕ್ಷಣ ನಮ್ಮೆಲ್ಲರಿಗೂ ಕೂಡ ಭಗವಂತ ಕರುಣಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಸೃಷ್ಟಿ ನಮಗೆ ಏನೆಲ್ಲ ಕೊಟ್ಟದ, ಆಗ್ಲೇ ಅಮುಲ್ಜರಿ ಸರ್ ಬಹಳ ಅದ್ಭುತವಾದಂತ ವಚನವನ್ನ ನಮ್ಗೆಲ್ರಿಗೂ ಕೂಡ ನೆನಪಿಸಿದ್ರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳೇನೆಂಬೆ ರಾಮನಾಥ ಅಂತ ದೇವರ ದಾಸಿಮಯ್ಯನವರು ಅದ್ಭುತವಾಗಿ ಭಗವಂತ ಕೊಟ್ಟಿರುವಂತ ಅವಕಾಶವನ್ನ, ಭಗವಂತ ಕೊಟ್ಟಿರುವಂತ ಒಂದಷ್ಟು ಸೌಲಭ್ಯಗಳನ್ನ ನಾವು ಇರುವುದರಲ್ಲಿಯೇ ತೃಪ್ತಿಯಿಂದ, ಸಂತೋಷದಿಂದ ಅನುಭವಿಸಬೇಕು ಅನ್ನುವಂಥದ್ದನ್ನ ನಿನ್ನೆ ಕೋದಂಡರಾಮನ ಕಥೆಯ ಮೂಲಕ ನಾವೆಲ್ಲ ತೃಪ್ತಿಯನ್ನ, ಸಂತೋಷವನ್ನ ಎಲ್ಲಿ ಹುಡುಕ್ತಾ ಇದ್ದೀವಿ ಅಂದ್ರ, ಎಲ್ಲಿ ನಾವು ಕಳ್ಕೊಂಡಿವಿ ಅಲ್ಲಿ ಹುಡುಕದೇನೆ ಬೇರೆ ಎಲ್ಲೋ ಹುಡುಕ್ತಾ ಇದ್ದೀವಿ. ಹಾಗಾಗಿ ನಮಗೆ ಸಂತೋಷ ಮತ್ತು ಸಂತೃಪ್ತಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಯಾಕೆ ನಾವು ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತೀವಿ, ನೋವುಗಳನ್ನ ಅನುಭವಿಸ್ತೀವಿ? ಇದ್ದುದ್ರಲ್ಲಿಯ ಸಂತೃಪ್ತಿಯಿಂದ ಯಾಕೆ ನಾವು ಜೀವನ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅಂತ ಕೇಳಿದಾಗ ಬಹುಶಃ ಎಲ್ರೂ ಹೇಳ್ತಾರೆ, ನಾವೆಲ್ಲ ಸಂತೋಷ, ನೆಮ್ಮದಿ, ಸಂಭ್ರಮದಿಂದ ಇರಬೇಕಾದ್ರೆ
ಅರಿಷಡ್ ವರ್ಗಗಳನ್ನ ತ್ಯಜಿಸ್ಬೇಕು ಅಂತ. ಇವತ್ತು ನಾನು ಜಗತ್ತನ್ನೇ ಗೆದ್ದೀನಿ, ಲೋಕವನ್ನೇ ಗೆದ್ದೀನಿ, ಆದ್ರೆ ನನ್ನಲ್ಲಿ ಅರಿಷಡ್ ವರ್ಗಗಳು ಇದ್ರೆ ನನ್ನನ್ನ ಹಿನ್ನಡೆಯನ್ನ ಉಂಟು ಮಾಡುವಂತ, ನನ್ನ ವ್ಯಕ್ತಿತ್ವಕ್ಕೆ ಚ್ಯುತಿಯನ್ನ ತರುವಂತ, ನನ್ನ ಬದುಕಿಗೆ ಸರಳವಾಗಿ ಹೋಗುವಂತ ಬದುಕನ್ನ ಹಾದಿ ತಪ್ಪಿಸುವಂತಹ ನನ್ನೊಳಗಿನ ಶತ್ರುಗಳು ನನ್ನ ಮನಸ್ಸನ್ನ ವಿಕಾರಗೊಳಿಸುವ, ವಿರೂಪಗೊಳಿಸುವ, ಮನಸ್ಸಿನಲ್ಲಿ ತಲ್ಲಣವನ್ನುಂಟು ಮಾಡುವ ಅರಿಷಡ್ ವರ್ಗಗಳು ಅಂತ ನಾವು ಕರಿತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ವೈರಿಗಳನ್ನ ಯಾರು ಗೆಲ್ತಾರೆ ಅವರು ಜಗತ್ತನ್ನೇ ಗೆಲ್ತಾರೆ. ಯಾರು ಜಗತ್ತನ್ನ ಗೆದ್ರೂ ಕೂಡ ಈ ಅರಿಷಡ್ ವರ್ಗಗಳನ್ನ ಹೊಂದಿದ್ರೆ ಅದು ಅವರ ಗೆಲುವಲ್ಲ. ಹಾಗಾಗಿ ನಾವು ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಗೆಲ್ಲುವ ಪರಿಯನ್ನ ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ಇವತ್ತಿನ ದಿನ ಅರಿಷಡ್ ವರ್ಗಗಳಲ್ಲಿಯೇ ಮೊದಲನೆಯದಾದಂಥ ಕಾಮ. ಕಾಮ ಅಂದ್ರೆ ಬೇರೆ ಏನೂ ಅಲ್ಲ, ಅತಿ ಆಸೆ, ಒಂದಷ್ಟು ಚಿಂತೆ, ಮನಸ್ಸನ್ನ ಕೊರಗಿಸುವಂತ, ಮನಸ್ಸನ್ನ ಸರಿಯಾದ ದಾರಿಯಲ್ಲಿ ನಡೆದು ಹೋಗ್ಲಿಕ್ಕೆ ಅವಕಾಶ ಕೊಡದೇನೆ, ಅದೇನಂತಾರಲ್ಲ, ಬೀದಿಗೆ ಹೋಗು ಮಾರಿನ ಮನಿಗ್ ಬರ್ಮಾಡ್ಕೊಂಡ್ರಂತಾರಲ್ಲ, ಹಂಗ ಈ ಆಸೆ ಅನ್ನುವಂಥದ್ದಲ್ಲ, ಅತಿ ಆಸೆ ಅನ್ನುವಂಥದ್ದಿದೆಯಲ್ಲ, ಇದು ಮನುಷ್ಯನನ್ನ ಇಲ್ಲದ ಸಂಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಆಸೆಯಿಂದ ಹುಟ್ಟಿದ ಜೀವ ಆಸೆಯನ್ನ ಕಲಿತು. ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಆಸೆಯಿಂದ ಹುಟ್ಟಿದ ಜೀವ ಆಸೆಯನ್ನು ಕಲಿತು ಆಸೆಯಲ್ಲಿಯೇ ಬೆಳೆಯುತ್ತದೆ. ಕೊನೆಯಲ್ಲಿ ಇನ್ನೂ ಈಡೇರದ ಆಸೆಗಳೆಂದಲೇ ಜೀವವನ್ನ ತ್ಯಾಗ ಮಾಡುತ್ತೆ. ನಾವು ಮಕ್ಕಳಲ್ಲಿ ಪ್ರಾರಂಭದಲ್ಲೇನೆ ಈ ಆಸೆಯ ಚಿಗುರನ್ನ ಒಡಿಸ್ಬಿಡ್ತೀವಿ. ನಾವು ಚಹಾ ಕುಡಿತಿರ್ತೀವಿ. ಚಹಾ ಕುಡಿಯುವಾಗ 1 ವರ್ಷದ್ದು 2 ವರ್ಷದ ಮಗು ಇತ್ತಂದ್ರೆ ನಾವೇನ್ ಮಾಡ್ತೀವಿ, ಒಂದು ಬಟ್ ಎದ್ದಿ ಅದರ ನಾಲಿಗೆಗೆ ಇಡ್ತೀವಿ. ಅದು ಏನೋ ಅದಕ್ಕೊಂದಿಷ್ಟು ರುಚಿ ಅನಿಸುತ್ತ. ಅದು ಏನನ್ನುತ್ತ, ಬೇಕು ಬೇಕು ಚಾ ಬೇಕು ಅಂದ್ರೆ ಚಾ ಕುಡಿಸುವ ಆಸೆಯನ್ನ ತೋರಿಸಿದ್ದು ಯಾರು? ಅಂದ್ರೆ ಈ ಮನಸ್ಸು ಏನು ನೋಡ್ತೈತಲ್ಲ ಅದನ್ನ ಬೇಕು ಬೇಕು ಅನ್ನುತ್ತ. ನೀವು ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ಒಂದ್ ಜಾತ್ರೆ ಸಂತಿ ಕರ್ಕೊಂಡು ಹೋಗ್ರಿ, ಏನೇನು ಚಲೋ ಕಾಣ್ತಾವ ಎಲ್ಲವನ್ನ ಬೇಕು ಬೇಕು ಅಂತಾನೆ ಆಸೆ ಪಡ್ತಾವ. ಯಾಕ ಹಂಗ ಹಚ್ಚಿಬಿಟ್ಟಿವ್ ನಾವು. ಇವತ್ತು ಇನ್ನೊಂದು ಏನಂದ್ರ, ನಮ್ಮ ಮಕ್ಕಳಿಗೆ ಏನಾರ ಕೊಟ್ಟಾರ ಕೊಡ್ರಿ, ಬಿಟ್ಟಾರ ಬಿಡ್ರಿ. ಹಸಿವಾಗೈತಂದ್ರ ಅದಕ್ಕೆ ಅನ್ನಾರ ಕೊಡ್ರಿ, ಏನಾರ ಕೊಡ್ರಿ, ಅದನ್ನೇನು ಕೇಳೋದಿಲ್ಲ. ಮೊಬೈಲ್ ಒಂದು ಕೊಟ್ರೆ ಸಾಕು, ಸುಮ್ ಕುಂತು ಬಿಡ್ತಾವ. ನಾವಿವತ್ತು ದೊಡ್ಡದಾದಂತ ಮಕ್ಕಳು ದೊಡ್ಡ ಆದ್ಮೇಲೆ SSLC ಓದ್ತಿರ್ತಾವು. ಅದು ಜೀವನವನ್ನ ನಿರ್ಣಯಿಸುವಂತ ಒಂದು ಪ್ರಮುಖವಾದಂತ ಘಟ್ಟ. ನಮ್ಮ ಮಕ್ಕಳು ಓದವಲ್ಲು ರೀ, ಬರೇ ಮೊಬೈಲ್ ಕೈಯಾಗ ಹಿಡ್ಕೋತಾವ್ರಿ. ಹೆಂಗ ಮಾಡೋದ್ರಿ ಅಂತ ತಿಳ್ಕೊಂಡು ಗೋಳಾಡ್ತೀವಿ ನಾವು. ಆದ್ರ
ನಾವು ವಿಚಾರ ಮಾಡೋಣ. ಈಗೊಂದು 20 ವರ್ಷದ ಅವಧಿಯಲ್ಲಿ ಇದೆಲ್ಲ ಆದಂತ ಬದಲಾವಣೆ. ಹಿಂದಕ್ಕಿನ ತಾಯಿ ತನ್ನ ಮಕ್ಕಳನ್ನ ಬೆಳೆಸಬೇಕಾದ್ರೆ ಮಗು ಏನಾದ್ರೂ ಅಳ್ತಂದ್ರ ಏನ್ ಮಾಡ್ತಾ ಇದ್ಲು? ನನ್ನ ಮಗು ಯಾಕೆ ಅಳ್ತಾ ಇದೆ? ಏನು ದೇಹಕ್ಕೆ ಬಾಧೆಯಾಗಿ ಅಳ್ತಾ ಇದೆಯೋ, ಹಸಿವಾಗಿ ಅಳ್ತಾ ಇದೆಯೋ, ಯಾವ ಕಾರಣದಿಂದ ಅಳ್ತಾ ಇದೆ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮಗುವನ್ನ ಪ್ರೀತಿಯಿಂದ ಮುದ್ದಾಡ್ತಾ ಅವತ್ತಿನ ತಾಯಿ ಹೇಳ್ತಿದ್ಲು, ಅತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ. ನನ್ನ ಮಗ ಅತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ, ಮೆತ್ತನ 2 ಕೈ ಮುಟಿಗೆ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿಂದ ಮಲಗಾನ ನನ್ನ ಕಂದ ಅಂತ ಮಕ್ಕಳನ್ನ ಹಾಡಿ ಹೊಗಳ್ತಾ ಇದ್ದು. ಅದಕ್ಕೆ ದೇಹ ಸದೃಢವಾಗ್ಲಿಕ್ಕೆ ಏನೆಲ್ಲ ಬೇಕೋ ಪೌಷ್ಟಿಕವಾದಂತ ಆಹಾರವನ್ನ ಇದ್ದಿದ್ರಲ್ಲೇನೆ, ಬರೇ ಖಾರ ರೊಟ್ಟಿ ಇಷ್ಟ ತಿಂದ ಎಷ್ಟೋ ಮಂದಿ ಗಟ್ಟಿ ಆಗ್ಯಾರ, ಜಗಜಟ್ಟಿ ಆಗ್ಯಾರ. ಏನು ಬೇಕಾಗಿಲ್ಲ. ಕಟ್ಟಗ್ ರೊಟ್ಟಿ, ಕಲ್ಲಾನ್ ಹಿಂಡಿ. ಅವಾಗ ಹಿಂದಕ್ಕ ಎಣ್ಣಿ ಮಾರವ್ರು ಓನ್ಯಾಗ ಬರ್ತಿದ್ರು. ನಾವು ಸಣ್ಣವ್ರಿದ್ದಾಗ ರೊಟ್ಟಿ ಹಿಡ್ಕೊಂಡು ಅದ್ರಾಗ ಒಂದಿಷ್ಟು ಹಿಂಡಿ ಹಚ್ಕೊಂಡು ಅವ್ರ ಹತ್ರ ಹೋಗಿದ್ವಿ, ಎಣ್ಣೆ ಹಾಕ್ರಂತೇಳಿ. ಎಷ್ಟು ಅಮೃತ. ಸಾಲ್ ಬಿಡೋಣ ಓಡಿ ಅಡಿಗೆ ಮನೆಗೆ ಹೋಗಿ ಏನು ಬೇಕೆಲ್ಲ ನಮಗ್ ಬೇಕಾಗಿದ್ದನ್ನ ಇದ್ದದ್ದನ್ನ, ಅದು ಕಟ್ಟಗ ರೊಟ್ಟಿ ಏನೇ ಇರ್ಲಿ ಇದ್ದದ್ದನ್ನ ಸಂಭ್ರಮಿಸಿ ತಿಂತಿದ್ವಿ. ಇವತ್ತು ನಮ್ಮ ಮಕ್ಕಳಿಗೆ ಫೀಡಿಂಗ್ ಬಂದದೀಗ. ಅವ್ರಿಗೆ ಮುದ್ದು ಮಾಡಿ ಅಗದಿ ಅದ್ರಾಗ ತುಪ್ಪ ಏನ್ ಬೇಕೆಲ್ಲ ಹಾಕಿ ಮೃಷ್ಟಾನ್ನ ಭೋಜನ ಮಾಡಿ ಉಣ್ಣು ಅಂತ ತಿಳ್ಕೊಂಡು ಬಾಯಾಗಿ ತುರುಕಿದ್ರು ಅದು ಒಳಗೆ ಹೋಗ್ತಾ ಇಲ್ಲ. ಇವತ್ತು ಧಾವಂತ ಹೆಂಗಿದೆ? ಮಕ್ಕಳಲ್ಲಿ ಕೂಡು ಕುಟುಂಬ ಇಲ್ಲ. ಕೂಡು ಕುಟುಂಬದಲ್ಲಿ ಬೆಳವಣಿಗೆಗೆ ಅವಕಾಶ ಇದೆ, ಆದ್ರೂ ಕಡಿಮೆ ಆಗಿದೆ. ಗಂಡನೂ ನೌಕರಿ ಮಾಡೋದು, ಹೆಂಡತಿನೂ ನೌಕರಿ ಮಾಡೋದು, ಒಟ್ಟು ಉದ್ಯೋಗ. ಆ ಬಾಲ್ಯದಲ್ಲಿ ಮಕ್ಕಳಿಗೆ ತಂದೆ ತಾಯಿಯಿಂದ ಸಿಗಬೇಕಾದಂತಹ ಪ್ರೀತಿ, ಆ ಸಂಸ್ಕಾರದಿಂದ ಇವತ್ತು ವಂಚಿತರಾಗ್ತಾ ಇದ್ದಾವೆ. ಇವತ್ತು ಗಂಡನೂ ನೌಕರಿಗೆ ಹೋಗ್ಬೇಕು, ಹೆಂಡತಿನೂ ನೌಕರಿಗೆ ಹೋಗ್ಬೇಕು, ಮಕ್ಕಳನ್ನ ಕರ್ಕೊಳಕ್ ಮನ್ಯಾಗ ಯಾರು ಇಲ್ಲ. ತಂದೆ ತಾಯಿ ಎಲ್ಲ ಊರಾಗ ಅದಾರ, ಇವ್ರೆಲ್ಲೋ ತಮ್ಮ ಜೀವನವನ್ನ ತಾವು ಕಟ್ಕೊಂಡ್ ಅದಾರ. ಆ ಮಕ್ಕಳು ಹಠ ಹಿಡಿತಾವು, ಕೆಲಸ ಮಾಡಕ್ ಅಡ್ಡಿ ಆತಂಕ ಆಗತ್ತೆ. ಆಗ ಸಣ್ಣ ಇದ್ದಾಗ ಅವಕ್ಕೇನು ಗೊತ್ತಿರುತ್ತೆ ಮೊಬೈಲ್. ಅವು ಅಳ್ತಾವು, ಎದಕ್ ಅಳ್ತಾವಂತ ಗೊತ್ತಿಲ್ಲ, ಹೊಟ್ಟೆ ಹಸ್ತಾವಂತ ಏನು ಕೇಳುದಿಲ್ಲ. ಇವ್ರ ಕೆಲಸ ಆಗ್ಬೇಕಾಗಿರ್ತೈತಿ. ಅವಾಗ ಏನ್ ಮಾಡ್ತಾರ? ಮೊಬೈಲ್ ಕೊಟ್ಟು ಸುಮ್ ಕುಂತು ಬಿಡ್ತಾರ. ಅಂದ್ರೆ ಇವತ್ತಿನ ತಾಯಂದ್ರ ಮಕ್ಕಳನ್ನ ಹೆಂಗ್ ಸುಮ್ ಕುಂದಿರ್ಸ್ತಾರ ಅಂದ್ರ, ಮಕ್ಕಳ ಬಗ್ಗೆ ಹೇಳ್ತಾರೆ, ಅತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ, ಅತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ, ನೆಟ್ಟಿರುವ ಎಂಡ್ರಾಯ್ಡ್ ಸಟ್ಟು ಕೊಟ್ಟರೆ ಸಾಕು, ಗಪ್ಪ ಚುಪ್ಪ ಕುಂತಾನ ನನ್ನ ಕಂದ ಅಂತ ಇವತ್ತು ನಮ್ಮ ತಾಯಂದ್ರು ಹೇಳುವಂತ ಪರಿಸ್ಥಿತಿ ಬಂದದ. ನೀವು ಸಾದಾ ಕೀಪ್ಯಾಡ್ ಫೋನ್ ಕೊಡ್ರಿ ಮಕ್ಕಳಿಗೆ, ನೋಡಿ ಹಿಡ್ಕೊಂಡ ನೋಡ್ರಿ ಅಲ್ಲಿ, ದಯವಿಟ್ಟು ಇಸ್ಕೊಂಡ್ಬಿಡ್ರಿ ಯಾರವ್ರು, ದಯವಿಟ್ಟು. ಸುಮ್ ಕುಂದ್ರಿಸ್ಬಿಡ್ತೀವಿ. ಸಣ್ಣ ಸಟ್ಟು ಕೊಟ್ರೆ ಕೇಳ್ತಾರ ಅವ್ರು, ಬಿಸಾಕ್ ಒಗಿತಾರ. ಹೋಗ್ಲಿ, ಇಂಥದ ಆಂಡ್ರಾಯ್ಡ್ ಆಪಲ್ ಸೆಟ್ ಕೊಡ್ರಿ, ಮೊದಲು ಅವ್ರು ಏನ್ ಮಾಡ್ತಾರ? ನೆಟ್ ಆನ್ ಮಾಡ್ತಾರ. ಅದ್ರ ನೆಟ್ ಇರ್ಲಿಕ್ಕಂದ್ರೆ ನಿಮ್ಮನ್ನ ನೆಟ್ಗೆ ಮಾಡ್ತಾರ ಅವ್ರು. ಇದು ವಾಸ್ತವ. ಅಂದ್ರೆ ಈ ಆಸೆ ಅನ್ನುವಂಥದ್ದು ಹೆಂಗ ಬೆಳಿತೈತಿ ಅನ್ನುವಂಥದ್ದಕ್ಕೆ ಜೀವಂತ ಸಾಕ್ಷಿಗಳು. ಹಂಗಾರೆ ನಾವು ಅರ್ಷಡ್ ವರ್ಗಗಳನ್ನ ಗೆಲ್ಲಬೇಕಂದ್ರೆ ಇವೆಲ್ಲ ಪ್ರಕೃತಿ ದತ್ತವಾಗಿ ನಮಗಿರ್ತಾವೆ. ಯಾಕೆಂದ್ರೆ ಆಸೆಯಿಂದ ಹುಟ್ಟಿದ ಜೀವ ಆಸೆಯನ್ನ ಕಲಿತು ಆಸೆಯಲ್ಲಿಯೇ ಬೆಳಿತೈತಿ. ಕೊನೆಯಲ್ಲಿ ಅದೆಷ್ಟೋ ಆಸೆ ಆಕಾಂಕ್ಷೆಗಳ ಬೆಟ್ಟವನ್ನೇ ಹೊತ್ತುಕೊಂಡು ಈಡೇರದೆ ಇಹಲೋಕವನ್ನ ತ್ಯಜಿಸಿರುವಂತ ಅನೇಕ ಜೀವಗಳನ್ನ ನಾವು ಕಾಣ್ತಾ ಇದ್ದೀವಿ.
ಇದಕ್ಕೆ ಅಲ್ಲಮ ಪ್ರಭುಗಳು ಬಹಳ ಅದ್ಭುತವಾದಂತಹ ಒಂದು ವಚನದಲ್ಲಿ ಈ ಆಸೆ ಎಂಬ ಮಾಯಾಂಗನೆಯ ಬಗ್ಗೆ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಆಸೆ ಎಂಬ ಕೂಸವೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಸೆ ಎಂಬ ಕೂಸವೆತ್ತಲು ರೋಷವೆಂಬ ತಾಯೇ ಮುಂದೆ ಬಂದಿಪ್ಪಳು ನೋಡ. ಇಂತಿ ಎರಡಿಲ್ಲದ ಕೂಸನೆತ್ತ ಬಲ್ಲಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ. ಆತನೇ ಲಿಂಗೈಕ್ಯನು ಗುಹೇಶ್ವರ. ಈ ಆಸೆ ಇದೇನು ಹುಟ್ಕೊತಲ್ಲ, ಇದು ಹುಟ್ಕೊತಪ್ಪ ಅಂದ್ರೆ, ಆಸೆ ಹುಟ್ಕೊತ ಅಂದ್ರೆ ಅದ್ರ ಹಿಂದೆನೆ ರೋಷ ಅನ್ನುವಂತ ತಾಯಿ ಅದರ ಬೆನ್ನ ಹತ್ತಿ ಬಂದ್ಬಿಡ್ತಾಳೆ. ಮಗು ಐತೆ ಅಂದ್ರೆ ತಾಯಿ ಇರ್ಲೇಬೇಕಲ್ಲ. ಈ ಆಸೆ ಮತ್ತು ರೋಷ, ರೋಷ ಅಂದ್ರೆ ಬೇರೆ ಏನು ಅಲ್ಲ, ಕ್ರೋಧ, ಸಿಟ್ಟು. ಇವು ಎರಡು ಒಂದೇ ನಾಣ್ಯದ ಮುಖ ಇದ್ದಂಗ, ತಾಯಿ ಮಗು ಇದ್ದಂಗ, ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಅದಕ್ಕೆ ಅಲ್ಲಮ ಪ್ರಭುಗಳೇ ಹೇಳ್ತಾರೆ, ಆಸೆ ಎಂಬ ಕೂಸವೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಲು ನೋಡ. ಮಗು ಏನೋ ಅಪೇಕ್ಷೆ ಪಡ್ತೈತಿ, ಆಸೆ ಪಡ್ತೈತಿ, ಕೊಡಿಸಿದ್ರ ಖುಷಿ ಆಕೈತಿ, ಕೊಡಿಸ್ತಾ ಇದ್ರೆ ಏನ್ ಮಾಡ್ತೈತ್ರಿ, ಸೆಟಗೋತೈತಿ. ನಮ್ಮ ಗ್ರಾಂಥಿಕ ಭಾಷೆಯಲ್ಲಿ ಹೇಳ್ಬೇಕಂದ್ರ ಮಗು ಸೆಟಗೋತೈತಿ. ಸೆಟಗೋತಂದ್ರ ಸಿಡುಕು, ಸಿಟ್ಟು ಹೊರ ಹಾಕತ್ತ. ಕೈ ಹಿಡ್ಕೊಂಡು ಹೋಗ್ತಿರ್ತೀರಿ, ಕೊಡಿಸ್ಲಿಕ್ಕಂದ್ರೆ ಕೈ ಜಕ್ಕೊಂಡು, ಇವತ್ತಿನ ಮಕ್ಕಳಂತೂ ಕೈ ಸಿಗದಂಗ ಓಡ್ತಾವ. ಆತಂಕ. ಬೇಕಾದ್ರೆ ನೋಡ್ರಿ, ಮಕ್ಕಳು ಹೊರಗಡೆ ಆಟಕ್ ಹೋಗ್ಯಾರ, ಒಂದು 10-15 ನಿಮಿಷ ಏನೋ ದಿನ ಬರೋದು ಲೇಟ್ ಆಯ್ತಂದ್ರ ಫೋನ್ ಹಚ್ಚೇ ಬಿಡ್ತಾರ. ಯಾಕೆ? ಇವತ್ತು ಮಕ್ಕಳನ್ನ ಬೆಳೆಸುವಂತದ್ದು ಬಹಳ ಸವಾಲಿನ ಕೆಲಸವಾಗ್ಯದ. ಹಿಂದೆ ನಾವು ಎಲ್ಲೆಲ್ಲಿ ಓಡಾಡ್ತಿದ್ವಿ, ಏನೇನ್ ಮಾಡ್ತಿದ್ವಿ ಯಾರು ಕೇಳ್ತಿದ್ದಿಲ್ಲ. ಹೊಳ್ಳಿ ಸೀದ ನಮ್ಮ ಮನೆಗೆ ಬರ್ತಿದ್ವಿ. ಹೆಂಗ ದನಗಳನ್ನ ಬಿಟ್ರ ಎಲ್ಲೆಲ್ಲಿ ಮೇದ ಎಲ್ಲೆಲ್ಲಿ ಮತ್ತ ಸಂಜೆನರು ಹೆಂಗ ಮನೆಗೆ ಬರ್ತಿದ್ರಲ್ಲ, ಯಾರು ಚಿಂತನೆ ಮಾಡ್ತಿದ್ದಿಲ್ಲ. ಇವತ್ತು 5 ನಿಮಿಷ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಕಾಣದೇ ಇದ್ರೆ ಇವತ್ತು ತಂದೆ ತಾಯಿಗಳು ಆತಂಕ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ನಮ್ಮ ಮಕ್ಕಳು ಅವರ ಆಸೆಯನ್ನ ಈಡೇರಿಸದೆ ಹೋದ್ರೆ, ಮೊನ್ನೆ ಒಂದು ಪೇಪರ್ ಅಲ್ಲಿ ಘಟನೆಯನ್ನ ಓದಿರ್ಬೋದು. 12 ವರ್ಷದ ಮಗುಗೆ ಮೊಬೈಲ್ ಕೊಡದಾರ್ದಕ್ಕ ಆತ್ಮಹತ್ಯೆ ಮಾಡಿಕೊಂಡೈತಿ. ವಿಚಾರ ಮಾಡಿ. ಮಕ್ಕಳು ಏನು ಕೇಳ್ತಾರ ಅದನ್ನ ಕೊಡಿಸೇ ಬಿಡ್ತೀವಿ, ಒಟ್ಟ ತಡ ಮಾಡೋದಿಲ್ಲ. ಹಿಂಗಾಗಿದ್ದಕ್ಕ ನಮ್ಮ ಮಕ್ಕಳಿಗೆ ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಹೇಳ್ತಾರೆ, ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ ಅಂತ ಹೇಳ್ತಾರೆ. ಜೀವನಿಗೆ ನನಗೆ ಏನು ಅವಶ್ಯಕತೆ ಐತಲ್ಲ, ಆ ಅವಶ್ಯಕತೆ ತತ್ಕ್ಷಣ ನಮಗೇನಾದ್ರೂ ಸಿಕ್ಕ ಬಿಟ್ರ ಅದರಲ್ಲಿ ಮಜಾ ಇರೋದಿಲ್ಲ, ಅದರಲ್ಲಿ ಥ್ರಿಲ್ ಇರೋದಿಲ್ಲ, ಅದರ ಹಿಂದೆ ಎಷ್ಟು ಶ್ರಮ ಐತಿ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಮಕ್ಕಳಿಗೆ ಬಡತನದ ಅರಿವಿರಬೇಕು. ಬಡತನ ಅಂದ್ರೆ ಬೇರೆ ಏನೂ ಅಲ್ಲ, ಇಲ್ಲದಿರುವಿಕೆ. ಬಡತನ ಅಂದ್ರೆ ಇಲ್ಲ. ಈಗ ಏನ ಮಗು ಆಸೆ ಪಡ್ತೈತಲ್ಲ, ಆಸೆ ಪಟ್ಟಿದ್ದನ್ನು ನನಗೆ ಕೊಡ್ಸಕ್ ಆಗತ್ತಾ ಇಲ್ಲ, ನನ್ನ ಸಾಮರ್ಥ್ಯ ಇಲ್ಲ. ಇವತ್ತು ಮಗು ಒಂದು ಸೈಕಲ್ ಕೇಳಿದ ತಕ್ಷಣ ಸೈಕಲ್ ತತ್ಕ್ಷಣ, ಒಂದು ಆಟಿಕೆ ಸಾಮಾನು ಕೇಳಿದ ತಕ್ಷಣ ತತ್ಕ್ಷಣ ಕೊಡಿಸೇ ಬಿಡ್ತೀವಿ. ಆಗ ತತ್ಕ್ಷಣ ಕೊಡಿಸಿದಾಗ ಆ ಮಗುವಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಬಂದ ಮೇಲೆ ಅದನ್ನ ಮಗು ಏನಾದ್ರೂ ಮುರಿದು ಹಾಕ್ತಪ್ಪ, ಹಾಳು ಮಾಡ್ತಂದ್ರೆ ಬಹಳ ನಾವು ನೋವು ಪಡ್ತೀವಲ್ಲ, ಮಕ್ಕಳನ್ನ ಬೈತೀವಿ, ಹಾಳು ಮಾಡಿದ್ವಿ. ಯಾಕಂದ್ರೆ ನಮಗ ಗೊತ್ತೈತಿ ದುಡ್ಡಿನ ಬೆಲೆ ಏನನ್ನೋದು. ಹೀಗೆ ಮಕ್ಕಳಲ್ಲಿ ಅಥವಾ ನಮ್ಮಲ್ಲಿ
ಈ ಆಸೆ ಚಿಗುರು ಹೊಡೆದಾಗ, ಒಂದು ಏನೋ ಒಂದು ಪಡಿಬೇಕು ಅಂತ ಆಸೆ ಆದಾಗ, ಒಂದು ವೇಳೆ ಅದು ನಮಗೆ ಸಿಗದೇ ಇದ್ರೆ ರೋಷ ಬಂದೇ ಬರುತ್ತೆ. ಈಗ ನಮ್ಮದು ನಿನ್ನೆ ಒಂದು ಅಪೇಕ್ಷೆ ಪಟ್ಟಿದ್ವಿ, ಸರಿಯಾಗಿ 7 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ನಮ್ಮ ಆಸೆ, ನಾನಾಗ್ಲೇ ಹೇಳಿದೆ, ಆಸೆ. 7 ಗಂಟೆ ಪ್ರಾರಂಭ ಆಗಲಿಲ್ಲ. ಇಲ್ಲಿ ಕೆಲವರು ಹಿರಿಯರು ಸ್ವಲ್ಪ ಸಾತ್ವಿಕ ಕೋಪವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅವರ ಸಾತ್ವಿಕ ಕೋಪದ ಕಾರಣ ಏನಂದ್ರೆ, ಇವತ್ತು ನಾವು ಈ ಪವಿತ್ರವಾದಂತಹ ಶ್ರಾವಣ ಮಾಸದಲ್ಲಿ ವಚನೋಪನ್ಯಾಸ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಶರಣರು ಸಂತರು ಕೊಟ್ಟಿರುವಂತಹ ದಾರ್ಶನಿಕ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಹೋದ್ರೆ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ಜೀವಪರ ಕಾಳಜಿ ಅವರು. ಹಾಗಾಗಿ ಇವತ್ತು ನಾವು ಸಮಯವನ್ನ ಗೌರವಿಸಿದರೆ ಮುಂದೊಂದು ದಿನ ನಮ್ಮನ್ನ ಗೌರವಿಸುವಂತ ಸಮಯ ಬಂದೇ ಬರುತ್ತೆ. ಇದನ್ನ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಇದು ಮಾರ್ಗ ಆಗ್ಬೇಕು. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು. ಎಷ್ಟು ಜನ ಸಂಕಲ್ಪ ಮಾಡಿ ಮಲಗಿರ್ತೀವಿ, ಏಳುವಾಗ ಇನ್ನೊಂದು 10 ನಿಮಿಷ ಮಲಗೋಣ, ಇನ್ನೊಂದು 10 ನಿಮಿಷ ಅಂದು ಮತ್ತೆ ಎಂದಿನಂತೆ ಹಾಗೆ ಹೇಳೋದು. ನಾನಾಗಲೇ ಹೇಳಿದೆ, ಪ್ರತಿಯೊಂದು ಸೂರ್ಯೋದಯನೂ ಕೂಡ ಭಗವಂತ ನಮಗೆ ಕರುಣಿಸಿರುವಂತ ಒಂದು ಒಳ್ಳೆಯ ಸದಾವಕಾಶ. ಪ್ರತಿ ಕ್ಷಣವನ್ನೂ ಕೂಡ ಆನಂದದಿಂದ ಅನುಭವಿಸುವಂತ ಆ ಅವಕಾಶವನ್ನ ಕೈ ಚೆಲ್ಲಿ ಒಂದಷ್ಟು ಏಳಬೇಕಾದ್ರೆ ಒಂದು ತಾತ್ಸಾರ ಆಲಸ್ಯ ಮನೋಭಾವದಿಂದ ಎದ್ದಿವಪ್ಪ ಅಂದ್ರೆ ಅವತ್ತಿನ ಜೀವನದಲ್ಲಿ ಲವಲವಿಕೆ ಅನ್ನುವಂಥದ್ದು ಇರೋದಿಲ್ಲ. ನಾನು ಆಗ್ಲೇ ಹೇಳಿದ್ದೇನೆ ನಿನ್ನೆನೆ, ನಾವೆಲ್ಲರೂ ಕೂಡ ಜೀವನೋತ್ಸಾಹಿಗಳಾಗಬೇಕು. ನಮ್ಮ ಜೀವನಕ್ಕೆ ಒಂದು ವೇಗೋತ್ಕರ್ಷ ಸಿಗಬೇಕಂದ್ರೆ ಪ್ರತಿ ಬೆಳಗೂ ಕೂಡ ಸಂಭ್ರಮದಿಂದಲೇ ಪ್ರಾರಂಭವಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಆಸೆ ಅನ್ನುವಂಥದ್ದೇನಿದೆಯಲ್ಲ, ಬಯಸುತ್ತೆ. ಬಯಸಿದ್ದು ಸಿಗದೇ ಇದ್ದಾಗ ಒಂದಷ್ಟು ಕೋಪ, ಒಂದಷ್ಟು ರೋಷ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ಆಸೆ ಮತ್ತು ರೋಷ ಇವೆರಡು ತಾಯಿ ಮಗುವಿನ ಸಂಬಂಧ ಇದ್ದಂಗೆ, ಒಂದನ್ನು ಬಿಟ್ಟು ಒಂದು ಇರಂಗಿಲ್ಲ ಅಂತ ಅಲ್ಲಮ ಪ್ರಭುಗಳು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಇಂತಿ ಎರಡಿಲ್ಲದ ಕೂಸವೆತ್ತ ಬಲ್ಲಡೆ. ಇಂತಿ ಇವೆರಡ ಇಲ್ಲದ ಕೂಸನೆತ್ತ ಬಲ್ಲಡೆ, ಆತನೇ ಲಿಂಗೈಕ್ಯನೋ ಗುಹೇಶ್ವರ. ಯಾರಲ್ಲಿ ಈ ಆಸೆ ಮತ್ತು ರೋಷ ಇವೆರಡನ್ನ ಬಿಟ್ಟು ಯಾರು ಬದುಕ್ತಾ ಇದ್ದಾರಲ್ಲ, ಯಾರು ಜೀವನದ ರಥವನ್ನ ಸಾಗಿಸ್ತಾ ಇದ್ದಾರಲ್ಲ, ಅವರೇ ಬೇರೆ ಯಾರು ಅಲ್ಲ, ಸಾಕ್ಷಾತ್ ದೇವರೇ, ಲಿಂಗವೇ ಅನ್ನುವಂಥ ಪರಿಕಲ್ಪನೆಯಲ್ಲಿ ಅಲ್ಲಮ ಪ್ರಭುಗಳು ಸೂಚ್ಯವಾಗಿ ನಮಗೆ ಹೇಳ್ತಾ ಇದ್ದಾರೆ, ಈ ಆಸೆ ಮತ್ತು ರೋಷವನ್ನ ಬಿಡಬೇಕು. ಬಹುಶಃ ನಾವು ಆಸೆ ಪಡೋದು ಸರಿಯೋ ತಪ್ಪು ಅನ್ನುವಂಥದ್ದನ್ನ ನಾಳೆಗೆ ನಾನು ನಿಮ್ ಜೊತೆಗೆ ವಿಚಾರ ಮಾಡ್ತೀನಿ. ಇವತ್ತು ಸಂಪೂರ್ಣವಾಗಿ ಈ ಆಸೆ ಏನೆಲ್ಲ ನಮಗೆ ತೊಂದರೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ನೋಡ್ತಾ ಹೋಗೋಣ. ಆಸೆಯ ಪರಿಣಾಮಗಳು ಏನಾಗ್ತಾ ಇದ್ದಾವೆ. ಬಹುಶಃ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಒಂದು ಸುಂದರವಾದಂತಹ ಮಾವಿನ ಗಿಡ,
ಬಹಳ ಅದ್ಭುತವಾದಂತ ಫಲಭರಿತ ಹಣ್ಣುಗಳು ಗೋಚರಿಸ್ತಾ ಇದ್ದಾವೆ. ಆ ಗಿಡಕ್ಕೆ ಒಬ್ಬ ಮಾಲೀಕ ಅನ್ನುವಂಥವನು ಅದಾನ. ದಾರಿಯಲ್ಲಿ ಹೋಗುವಾಗ ನಮ್ಮ ಕಣ್ಣುಗಳು ಹಣ್ಣನ್ನ ನೋಡ್ತವೆ. ನೋಡಿ ತಿನ್ನಬೇಕನ್ನುವಂತ ಆಸೆ ಹುಟ್ಟದ, ತಿನ್ನಬೇಕನ್ನುವಂತ ಆಸೆ ಹುಟ್ಟುತ್ತ. ಆದ್ರೆ ಕಣ್ಣು ತಿನ್ನುತ್ತನ್ರಿ? ಇಲ್ಲ. ತಕ್ಷಣ ಸಂದೇಶ ಹೋಗುತ್ತೆ ಕಾಲುಗಳಿಗೆ, ಹಣ್ಣು ತಿನ್ಬೇಕಾಗೈತಿ, ಆ ಕಡೆ ನಡಿ. ಆಯ್ತು, ಕಾಲು ಓಡ್ತೈತಿ, ಗಿಡನೂ ಹತ್ತೈತಿ. ಅದನ್ನ ಹರಿದು ತಿನ್ನಕ್ ಏನ್ರ ಕಾಲಿಂದ ಸಾಧ್ಯ ಆಗತ್ತಾ? ಆಗೋದಿಲ್ಲ. ಆಗ ಕೈಗಳಿಗೆ ಸಂದೇಶ ಹೋಗುತ್ತಾ, ಕೈ ಕಿತ್ಕೋದನ, ತಗೋದನ. ಆಯ್ತು, ಕೈನೂ ತಗೋತೈತಿ, ಕೈ ಹಣ್ಣನ್ನ ಹಿಡಿತೈತಿ, ಕಿತ್ಕೋತೈತಿ. ಪಾಪ, ಕೈ ಕಿತ್ಕೊಂತಿ, ಹಣ್ಣು ಏನಾರ ತಿನ್ನಕ್ಕಾಗತ್ತ? ತಿನ್ನಕ್ಕಾಗೋದಿಲ್ಲ. ಆಯ್ತು, ಈ ಹಣ್ಣು ಬಾಯಿಂದ ಹೋಗ್ಬೇಕು, ಬಾಯಿ ಕಲಸ್ ಅಂತ ತಿಳ್ಕೊಂಡು ಸಂದೇಶ ಹೋಗುತ್ತ. ಬಾಯಿ ಅದನ್ನ ತಿನ್ನುತ್ತ, ತಿಂದು ಏನಾರ ತನ್ನಲ್ಲಿ ಇಟ್ಕೊಳ್ತಾನ. ಎಲ್ಲಿ ಹೋಗುತ್ತ? ಉದರಕ್ ಹೋಗುತ್ತ, ಹೊಟ್ಟೆಗೆ ಹೋಗುತ್ತ. ಇಷ್ಟನ್ನೊಳಗ ಆ ಗಿಡದ ಮಾಲೀಕ ನೋಡ್ತಾನ, ಈತ ಕದ್ದು ಹಣ್ಣು ತಿನ್ನಕತ್ತಾನ ಅಂತ ತಿಳ್ಕೊಂಡು ಬಂದು ಒಂದ್ ದೊಡ್ಡ ಬಡಿಗೆ ತಗೊಂಡು ಬೆನ್ನಿನ ಮೇಲೆ ಹೊಡೆದು ಬಿಡ್ತಾನ. ಯಪ್ಪ ಅಂತೈತಿ ಬೆನ್ನು. ನನಗೆ ಯಾಕೆ ಹೊಡಿತೀನಿ, ನಾನೇನು ತಪ್ಪು ಮಾಡೀನಿ ಅಂತ ಕೇಳತ್ತ. ಬೆನ್ನಿಗೆ ಹೊಡೆತ ಬಿತ್ತು. ಕಣ್ಣೀರು ಬಂದಿದ್ದೆಲ್ರಿ? ನೀರು ಬಂದಿದ್ದೆಲ್ಲಿ? ಕಣ್ಣಾಗ. ಅಂದ್ರ ಮೊದಲು ಎಲ್ಲಿ ತಪ್ಪಾತು? ಕಣ್ಣು ತಪ್ಪು ಮಾಡಿತಲ್ಲ. ಶಿಕ್ಷೆ ಬೆನ್ನಿಗಾದ್ರೂ ಕೂಡ ನೀರು ಬಂದಿದ್ದು ಕಣ್ಣಾಗ. ಇದನ್ನ ಕರ್ಮ ಸಿದ್ಧಾಂತ ಅಂತ ಕರೀತಾರ. ತಪ್ಪು ಮಾಡಿದ್ದು ಕಣ್ಣು, ಆದ್ರೆ ನೀರು ಬಂದಿದ್ದು ಕಣ್ಣಲ್ಲೇ. ಯಾಕಂದ್ರೆ ಮೊದಲು ತಪ್ಪು ಮಾಡಿದ್ದು ಕಣ್ಣು, ಆಸೆಯನ್ನ ಹುಟ್ಟು ಹಾಕಿದ್ದ ಈ ಕಣ್ಣು. ಈ ಕಣ್ಣಿಂದ ನಾವು ಏನೆಲ್ಲ ನೋಡಬಾರ್ದನ್ನ ನೋಡ್ತೀವಿ, ಈ ಕಿವಿಯಿಂದ ಕೇಳಬಾರ್ದನ್ನೆಲ್ಲ ಕೇಳ್ತೀವಿ, ಈ ಕೈಗಳಿಂದ ಮಾಡಬಾರ್ದ ಕಾರ್ಯಗಳನ್ನೆಲ್ಲ ಮಾಡ್ತೀವಿ, ಈ ಕಾಲುಗಳಿಂದನೂ ಕೂಡ ಮಾಡಬಾರ್ದಂತ ಕೃತ್ಯಗಳನ್ನು ಮಾಡ್ತೀವಿ. ಕರ್ಮ ಸಿದ್ಧಾಂತ ಹೇಳುತ್ತೆ, ನಾವು ಮಾಡಿರುವಂತ ಕಾರ್ಯಕ್ಕೆ ತಕ್ಕಂತೆ ಭಗವಂತ ಯಾವುದೋ ರೂಪದಲ್ಲಿ ಅದು ನೆರವೇರುತ್ತೆ. ಒಳ್ಳೆಯದಾಗಿರಾಗ್ಲಿ, ಕೆಟ್ಟದ್ದರ ಆಗಲಿ, ಅದು ವಿಳಾಸ ಹುಡುಕಿಕೊಂಡು ಬರ್ತದಂತ ಹೇಳ್ತಾರೆ. ನೀನು ಮಾಡುವ ಕರ್ಮದ ಫಲ ನಿನ್ನ ವಿಳಾಸವನ್ನ ಹುಡುಕಿಕೊಂಡು ಬರ್ತೈತಿ. ನೀ ಎಲ್ಲೇ ಇದ್ರು ಬಿಡೋದಿಲ್ಲ. ಆ ಕರ್ಮದಲ್ಲಿ ವರ್ತಮಾನ ಕರ್ಮ, ಸಂಚಿತ ಕರ್ಮ ಅಂತ ಕೂಡ ಕರೀತಾರ. ಹಾಗಾಗಿ ಇವತ್ತು ಆಸೆಯನ್ನ ಪಡ್ತಾ ಇದ್ದೀವಿ. ದಿಢೀರನೆ ಶ್ರೀಮಂತನಾಗಬೇಕು, ಯಾವುದೇ ಶ್ರಮವಿಲ್ಲದೇನೆ ಅನ್ಯಾಯದ ಹಾದಿಯನ್ನ ಹಿಡ್ಕೊಂಡು ನಾವೆಲ್ಲ ಸಂಪಾದನೆಯೇ ಒಂದು ದೊಡ್ಡ ಜೀವನದ ಬಹುದೊಡ್ಡ ಕಾರ್ಯ ಅಂತ ತಿಳ್ಕೊಂಡು ಎಲ್ರೂ ಸಂಪಾದನೆಯನ್ನ ಮಾಡುವಂತ ಹಂತದಲ್ಲಿ ಆಸೆಗೆ ಬೀಳ್ತಾ ಇದ್ದೀವಿ. ಇವತ್ತು ಈ ಹಿಂದೆ ಎಲ್ಲ ಜೂಜಾಟ, ಅಂಥ ಇಂಥ ಆಟಗಳೆಲ್ಲ ಆಡಿ ಎಷ್ಟೋ ಜನ ಮನಿ ಮಠ ಕಳ್ಕೊಂಡು ಜೀವವನ್ನ ಸವಿಸ್ತರೂ ಕೂಡ ಅದಾರ. ಇವತ್ತಿನ ದಿನಮಾನ ತಂತ್ರಜ್ಞಾನ ಯುಗ. ಇವತ್ತು ಮೊಬೈಲ್ನಲ್ಲೇನೆ, ಮೊನ್ನೆ ನಮ್ಮ ಸಂಬಂಧಿಕರಲ್ಲೇ ಒಬ್ಬ 28 ವರ್ಷದ ಯುವಕ ಆನ್ಲೈನ್ ಗೇಮ್ ಆಡಿ ಪಾಪ ತಂದೆ ತಾಯಿ ಕಡುಬಡತನ, ಬೆಂಗಳೂರಲ್ಲಿದ್ದ. ಆ ಬೆಂಗಳೂರಿನಲ್ಲಿ ಒಂದಷ್ಟು ಸಹವಾಸ ದೋಷದಿಂದ ಆನ್ಲೈನ್ ಗೇಮ್ ಆಡಕ್ ಹೋಗಿ ಸುಮಾರು ಒಂದು 18 ಲಕ್ಷ ಸಾಲ ಮಾಡ್ಕೊಂಡಿದ್ದ.
ಕೆಲವರಿಗೆ ಅದೇನು ಬಹಳ ಆಗೋದಿಲ್ಲ. ಆದ್ರೆ ಆತ ಅದನ್ನು ತೀರಿಸೋದು ಹೇಗೆ ಅನ್ನುವಂತ ಯಕ್ಷ ಪ್ರಶ್ನೆಯಲ್ಲೇ ಆತ್ಮಹತ್ಯೆಗೆ ಶರಣಾದ. ಇದು ಒಂದು ಉದಾಹರಣೆ. ಇಂಥ ಸಾಕಷ್ಟು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಇವನ್ನ ಕೇಳ್ತೀವಿ. ವಾರ್ತಾ ಹಚ್ಚಿದ್ರೆ ಸಾಕು, ನಮ್ಮ ಮನೆ ಬೈತಾರ, ಏನ್ರಿ ಬರೀ ವಾರ್ತಾ ಹಚ್ತೀರಿ, ಏನದ ಒಂದರ ಒಳ್ಳೆ ವಿಚಾರಗಳದಾವ, ಬರೀ ಇಂಥವ. ಇಷ್ಟೆಲ್ಲ ವಿಚಾರವುಳ್ಳಂತ ಮಾನವ ಆಸೆಗೆ ಬಿದ್ದು ಇವತ್ತೇನು ಆಗ್ತಾ ಇದ್ದಾನೆ, ಸಂಕಷ್ಟಗಳನ್ನ ಬರಮಾಡಿಕೊಳ್ತಾ ಇದ್ದಾನೆ. ಹಾದ್ಯಾಗ ಹೂವನ ಮಾರಿನ ಮನಿ ಕರ್ಕೊತಾ ಇದ್ದಾನೆ. ಏನು ಬೇರೆ ಏನಿಲ್ಲ, ಆಸೆ ಪಡೋದು. ಒಬ್ರು ಯಾರ ಚಲೋ ಸೀರೆ ಉಟ್ಕೊಂಡು ಹೋಗ್ಯಾರ ಅಂದ್ರ, ಅಯ್ಯ ಚಲೋ ಐತ್ ನೋಡ, ನಾವು ತಗೋಬೇಕದನ್ನ. ಅದ್ರಾಗಿ ಧಾರಾವಾಹಿಯಾಗ ಹೆಂಗಿರ್ತಾವಪ್ಪ ಅಂತಂದ್ರ ಅವ್ರು ಬರೀ ವೆರೈಟಿ ಅವ್ರು ಆ ಕತಿ ಅದನ್ನೇನು ಅದ್ರ ಬಗ್ಗೆ ಲಕ್ಷ್ಯ ಇರೋದಿಲ್ಲ. ಅವ್ರು ಯಾವ ಸೀರೆ ಹಾಕೊಂಡಾರ, ಮ್ಯಾಚಿಂಗ್ ಬ್ಲೌಸ್ ಹಾಕೊಂಡಾರ, ನಗತೀರಂದ್ರ ನೀವು ಒಪ್ಕೊಂತೀರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಆಸೆ ಹುಟ್ಟಿಸ್ತಾರ. ಬಹುಶಃ ನಮ್ಮ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆಸೆಗಳು ಇದ್ದೇ ಇರ್ತಾವ. ಇದನ್ನ ಚಿಂತೆನೋ ಅಂತ ಕೂಡ ನಮ್ಮ ಅಂಬಿಗರ ಚೌಡಯ್ಯನವರು ಇದನ್ನ ಚಿಂತೆಗೆ ಮಾರ್ಪಡಿಸ್ಯಾರ. ಮನುಷ್ಯ ಇದ್ದಿದ್ರಾಗ ಸಂಭ್ರಮದಿಂದ ಸಂತೃಪ್ತಿಯಿಂದ ಭಗವಂತ ಕೊಟ್ಟಿರುವಂತ ಆ ಕ್ಷಣವನ್ನ ಕಲೀಲಿಕ್ಕೆ ಎಷ್ಟು ಹೊರದಾಡ್ತಾ ಇದ್ದಾನೆ, ಎಷ್ಟು ಚಿಂತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಂಬಿಗರ ಚೌಡಯ್ಯನವರು ಅದ್ಭುತವಾದಂತ ವಚನದಲ್ಲಿ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿದ್ದವರ ಕಂಡೆ ಶಿವಚಿಂತನೆಯಲ್ಲಿ ಉಳ್ಳವರನ್ನು ಒಬ್ಬರನ್ನೂ ನಾ ಕಾಣೆ, ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಭಗವಂತ ನನಗ್ ಬಡತನ ಕೊಟ್ಬಿಟ್ಟಿಯಪ್ಪ, ನನ್ನ ಬಡತನ ಹೋಗ್ಲಾಡ್ಸು ಅಂತ ತಿಳ್ಕೊಂಡು ಭಗವಂತನನ್ನ ಧ್ಯಾನಿಸ್ತೀವಿ. ಬಹುಶಃ ವಿಚಿತ್ರ ಅನಿಸುತ್ತ, ಜೀವ ಜಗತ್ತಿನಲ್ಲಿ ಯಾರಾದ್ರೂ ಭಗವಂತ ನನ್ನನ್ನು ಹಂಗಿಡು ಹಿಂಗಿಡು ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳ್ಕೊಂಡು ಬೇಡ್ಕೊಳ್ಳೋರು ಯಾರು ಇದ್ರ ಮನುಷ್ಯ ಬಿಟ್ರು ಮತ್ತೆ ಯಾರು ಇಲ್ಲ. ಯಾವ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಯಾವೂ ಕೂಡ ಭಗವಂತ ನನಗ ಸಂತೋಷ ಕೊಡು, ನನಗ ಆಸ್ತಿ ಅಂತಸ್ತು ಕೊಡು, ನನಗ್ ಮುದ್ದಾದ ಮಕ್ಕಳನ್ನ ಕೊಡು, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡು, ಅವ್ರಿಗೊಂದು ನೌಕರಿ ಕೊಡು, ಚಲೋ ಕನ್ಯೆ ತೆಗೆದು ಮದ್ವಿ ಮಾಡು, ಅವ್ರಿಗೆ ಮಕ್ಕಳಾಗ್ಲಿ, ಹಿಂಗ್ ಒಟ್ಟ ನಾವು ಚಲೋ ಇರ್ತೀವಿ. ಒಂದ್ ವೇಳೆ ನಮ್ಮಂಗ ಮಕ್ಕಳ ಮನ್ಯಾಗ ಏನ್ರ ಚಲೋ ಆಗಕತ್ರಂದ್ರ ನೋಡಿ ಬಿತ್ತು. ಅದಕ್ಕೆ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದ್ರೆ ಉಡುವ ಚಿಂತೆ. ಆಯ್ತು, ಊಟಕ್ಕೆ ಸಿಕ್ತು, ಊಟಕ್ಕೆ ಏನಿಲ್ಲ, ಊಟ ಸಿಕ್ತು, ಅಷ್ಟಕ್ಕೆ ಮುಗಿತ. ಒಂದಿಷ್ಟು ಉಡಾಕ ಅರಿವಿ ಕೊಡ್ರಿ. ಈ ಕೆಲವರು ತಮಗಿಲ್ಲದನ್ನ ಬೇಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರು ಈಗ ₹1 ₹2 ಕೊಟ್ರೆ ನೋಡೋದಿಲ್ಲ, ಅವರು ಅದನ್ನ ಹೊಳ್ಳಿ ನೋಡೋದಿಲ್ಲ. ಅವ್ರಿಗೆ ಗರಿಗರಿ ನೋಟ ಬೇಕು, ಅಷ್ಟಕ್ಕ ತೃಪ್ತಿ ಆಗೋದಿಲ್ಲ. ಒಂದಿಷ್ಟು ಏನ್ರ ನಿಟ್ಟು ಒತ್ತಿದ್ರಿ ಅಂದ್ರ ಒಂದಿಷ್ಟು ಕಾಳು ಕೊಡ್ರಿ ಅಂತಾರ. ಬಾಳ ನಿಮ್ದು ಇನ್ನಷ್ಟು ಏನ್ರ ಇತ್ತಂದ್ರ ಮಕ್ಕಳು ಮದ್ವಿ ಮಾಡಾಕತ್ತೀವಿ, ಒಂದಿಟ್ಟು ಏನ್ರ ಸಹಾಯ ಮಾಡಿರಲ್ಲ. ಹಿಂಗೆ ಆಸೆ ಅನ್ನುವಂಥದ್ದು ಚಿಗುರು ಹೊಡೆದು ಹೋಗ್ತಾ ಇರುತ್ತೆ, ಇದಕ್ಕೆ ಅಂತ್ಯನೇ ಇಲ್ಲ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಆ ತಿನ್ನಾಕಾತು ಉಡಾಕಾತು, ಇನ್ನೇನು ಇಡೋದು, ಗಳಿಸೋದು, ಕೂಡಿಡೋದು, ಸಂಗ್ರಹ ಬುದ್ಧಿ ಅಂತ ಕರಿತೀವಿ ನಾವು ಇದನ್ನ. ಕೂಡಿಡೋದು. ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಇಟ್ಕೊಳ್ಳೋದಿಲ್ಲ.
ಅತಿಯಾಗಿ ಕೂಡಿಡಬೇಕು ಅಂತ ತಿಳ್ಕೊಂಡು ಬರೇ ಕುಡ್ಸಕ್ಕ ಪ್ರಯತ್ನ ಪಡಾಕತ್ತೀವಿ. ಬಹುಶಃ 12ನೇ ಶತಮಾನದಲ್ಲಿ ತಾವೆಲ್ಲ ಆಯುಧಕ್ಕಿ ಲಕ್ಕಮ್ಮನ ಹೆಸರು ಕೇಳಿರಬಹುದು. ಆಯುಧಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಶರಣ ದಂಪತಿಗಳು ಅಣ್ಣ ಬಸವಣ್ಣನ ಆ ಕಾಯಕ ತತ್ವದಲ್ಲಿ ತಾವು ನಿಷ್ಠೆಯಿಂದ ಸೇವೆ ಮಾಡ್ತಾ ಅಲ್ಲಿ ಬಿದ್ದಿರುವಂತ ಅಕ್ಕಿಗಳನ್ನ ಆರಿಸಿ ಅದರಿಂದ ತಮ್ಮ ಜೀವನವನ್ನ ಕಟ್ಟಿಕೊಳ್ಳುವಂತ ಒಂದು ಕಾಯಕ ಸಂಸ್ಕೃತಿಗೆ ಬಹಳ ಹೆಸರಾದಂತ ದಂಪತಿಗಳು, ಸಾತ್ವಿಕ ದಂಪತಿಗಳು ಆಯುಧಕ್ಕಿ ಲಕ್ಕಮ್ಮ, ಆಯುಧಕ್ಕಿ ಮಾರಯ್ಯ. ಒಂದು ದಿನ ಆತ ಅಕ್ಕಿಯನ್ನ ಆಯ್ಕೆ ಮಾಡಿಕೊಂಡು ಆರಿಸಿಕೊಂಡು ಬರ್ಬೇಕಾದ್ರೆ ಒಂದು ಹಿಡಿ ಅಕ್ಕಿ ಹೆಚ್ಚಿಗೆ ಆಗಿರ್ತಾವ. ಒಂದು ಹಿಡಿ ಅಕ್ಕಿ. ಒಮ್ಮೆ ಮನಸುತ್ತ ಇಲ್ಲಿ ಹೈವೇದಾಗ ಒಂದೇನೋ ಪೆಟ್ರೋಲ್ ಗಾಡಿ ಟ್ಯಾಂಕರ್ ಉಳ್ಳಿ ಬಿತ್ತಂದ್ರ ಅಲ್ಲೇನ್ರ ಪೆಟ್ರೋಲ್ ಸೋರಿಕೆ ಆಗೈತಂತ ಸುದ್ದಿ ಕೇಳಿ ಏನ್ ಮನ್ಯಾಗ ಇದ್ದಿದ್ದು ಒಡಕ ಪಡಕ ಎಲ್ಲಾ ತಗೊಂಡು ಹೋಗಿ ತುಂಬ್ಕೊಂಡೇ ಬರುದು. ಇಲ್ಲಿ ಆಗಿಲ್ಲ, ಆಗಿದ್ದನ್ನ ನಾವು ನೀವು ನೋಡಿವಿ. ಒಂದು ಕಬ್ಬಿನ ಟ್ರ್ಯಾಕ್ಟರ್ ಹೊಂಟೈತಪ್ಪ ಅಂತಂದ್ರ ಈಗಟ್ಟು ಕಡಿಮೆ ಆಗೈತ್ರಿ. ಯಾಕಂದ್ರೆ ಬಾಳ್ ಕಡೆ ಫ್ಯಾಕ್ಟ್ರಿ ಆಗ್ಬಿಟ್ಟವು, ಎಲ್ಲರೂ ಕಬ್ಬು ಹಚ್ಚಾಕತ್ ಬಿಟ್ಟಿವಿ.